ಹಾಯ್, ವೆಲ್ಕಮ್ ಟು ಅನದರ್ ವಿಡಿಯೋ. ಈ ವಿಡಿಯೋ ಮಾಡೋಕ್ಕೆ ಸೂಪರ್ ಎಕ್ಸೈಟೆಡ್ ಇದ್ದೀನಿ. ನಾನು ಹೊಸ ಚೈನ್ ಮೌಂಟ್ ತರಿಸಿದ್ದೀನಿ. ನಾನು ಮುಂಚೆನೇ ಹೇಳ್ದಂಗೆ ಹೊಸ ಬೈಕು ತೊಗೊಂಡಿದ್ದೀನಿ. ಆಮೇಲೆ ನಮ್ಮ ಚಾನಲ್ ರೀಪ್ರೆಸೆಂಟ್ ಮಾಡೋದು ಟ್ರಾವೆಲ್ ಬ್ಲಾಗ್ಸು. ಸೊ ಇನ್ಮೇಲೆ ಗೋಯಿಂಗ್ ಫಾರ್ವರ್ಡ್ ಟ್ರಾವೆಲ್ ಮಾಡ್ತಾ ಇರ್ತೀವಿ. ತುಂಬ ಟೂ ವೀಲರಲ್ಲೂ ಮಾಡ್ತೀವಿ, ಹಾಗೆ ಕಾರಲ್ಲೂ ಮಾಡ್ತೀವಿ. ನಾವೇನಕ್ಕೆ ಬೈಕಲ್ಲಿ ಮಾಡೋಣ ಅಂತ ಅನ್ಕೊಂಡಿದೀವಿ ಅಂದರೆ, ಬೈಕ್ ಈ ಶಾರ್ಟ್ ಡಿಸ್ಟೆನ್ಸ್ ಇರೋದನ್ನೆಲ್ಲ ಸ್ವಲ್ಪ ಬೈಕಲ್ಲಿ ಕವರ್ ಮಾಡೋಣ ಅಂತ, ಲಾಂಗ್ ಡಿಸ್ಟೆನ್ಸ್ ಇರೋದನ್ನೆಲ್ಲ ಕಾರಲ್ಲಿ ಟ್ರಾವೆಲ್ ಮಾಡೋಣ ಅಂತ. ಸೊ ಬೈಕಲ್ಲಿ ಮಾಡ್ತೀವಿ ಅಂದರೆ ಡೆಫಿನೆಟ್ಲಿ ಬ್ಲಾಗ್ ಮಾಡೋ ಅಸೆಸರೀಸು ಮತ್ತು ಥಿಂಗ್ಸ್ ಎಲ್ಲ ಅರೇಂಜ್ಮೆಂಟ್ ಪ್ರಾಪರ್ ಆಗಿರಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ. ಸೊ ಅದನ್ನ ನೆನಪಿಕೊಂಡು, ಅದನ್ನ ಮೈಂಡಲ್ಲಿ ಇಟ್ಕೊಂಡು ನಾನು ಇವಾಗ ಹೊಸ ಮೌಂಟ್ ತರಿಸಿದ್ದೀನಿ. ಸೊ ಈ ಮೌಂಟ್ನ ಅನ್ರಿವೀಲ್ ಮಾಡೋ ಟೈಮ್ ಇವಾಗ. ಸೊ ನಾನು ತರಿಸಿರೋದು ಎಲ್ಲಿಂದ ಅಂತ ಅಂದರೆ, ಮೋಟೋ ವೈಬ್ ಇಂಡಿಯಾ ಅಂತ. ಈ ಮೋಟೋ ವೈಬ್ ಇಂಡಿಯಾ ಅವ್ರದ್ದು ಏನು ಸ್ಪೆಷಾಲಿಟಿ ಅಂದರೆ, ಕಸ್ಟಮೈಸ್ಡ್ ಚಿನ್ ಮೌಂಟ್ಸ್ ಇದು. ಹಾಗೆ ನಮಗೆ ಯಾವ ಮಾಡೆಲ್ ಬೇಕೋ ಆ ಮಾಡೆಲ್ಗೆ ಸಿಗುತ್ತೆ. ಸೊ ಇದು ಅಡ್ವಾಂಟೇಜ್ ಏನು, ಹಾಗೆ ಇದನ್ನೇ ಏನಕ್ಕೆ ನಾನು ಚೂಸ್ ಮಾಡಿದೆ ಅಂತ ನಿಮಗೆ ತೋರಿಸೋ ಸಮಯ ಈಗ. ಹಾಗೆ ಇದು ವೆರಿ ರೀಸನೇಬಲ್ ಆಗಿ ಸಿಕ್ತು ನನಗೆ. ಹಾಗೆ ನೀವು ನೋಡ್ಬೋದು, ಇಲ್ಲಿ ಮಾಡೆಲ್ಸ್ ಬರ್ದಿರ್ತಾರೆ ಯಾವ್ದು ಏನು ಅಂತ. ಹಾಗೆ ಇದರಲ್ಲಿ 2D ಅಥವಾ 7D ಪ್ರಿಂಟಿಂಗ್ ಏನೋ ಬರುತ್ತೆ. ಇದು ನನ್ಗೆ ಅಷ್ಟು ಐಡಿಯಾ ಇಲ್ಲ 2D 7D ಪ್ರಿಂಟಿಂಗ್ ಹೆಂಗಿರುತ್ತೆ, ಹೆಂಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ. ಬಟ್ ಅದು ಹೇಗೆ ಕಾಣಿಸುತ್ತೆ ಅಂತಾನು ತೋರಿಸ್ತೀನಿ. ತುಂಬಾ ಲೈಟ್ ವೆಯ್ಟು ಇರುತ್ತೆ. ಹಾಗೆ ಇದರಲ್ಲೇ ಗಮ್ ಇರೋದ್ರಿಂದ ನಮ್ಗೇನು ಟೆನ್ಷನ್ ಇರಲ್ಲ, ಆರಾಮಾಗಿ ಅಂಟಿಸ್ಬೋದು. ಹಾಗೆ ಇಲ್ಲಿ ನೋಡ್ಬೋದು ನಾವು, ಹೋಲ್ಡ್ಸ್ ವೆಯ್ಟ್ ಅಪ್ ಟು 5 kgs ಅಂತ ಹಾಕಿದ್ದಾರೆ ಈ ಚಿನ್ ಮೌಂಟ್ ನ ಅಡ್ಜಸ್ಟ್ ಮಾಡಿದ್ಮೇಲೆ ಅಂತ ಫಿಟ್ ಮಾಡಿದ್ಮೇಲೆ. ಸೊ ಕ್ಯಾಮ್ರಾ ಏನಷ್ಟು ಅಷ್ಟು ಕೆಜಿ 5 kgs ಎಲ್ಲ ಇರಲ್ಲ. ಸೊ ಪರ್ಫೆಕ್ಟ್ ಆಗಿ ಫಿಟ್ ಆಗುತ್ತೆ ಅಂತಾನು ನಾನು ನೋಡಿದೆ ಟ್ರೈ ಮಾಡಿ, ಬಟ್ ಇನ್ನ ಅಂಟಿಸಿಲ್ಲ. ಸೊ ಈ ವಿಡಿಯೋ ಮಾಡಿ ಹಂಗೆ ಅಂಚೋಣ ಅಂತ ಅನ್ಕೊಂಡು ವೇಟ್ ಮಾಡ್ತಾ ಇದೀನಿ. ಸೊ ಇಟ್ಸ್ ಟೈಮ್ ಟು ರಿವೀಲ್ ಏನೇನು ಬಂದಿರುತ್ತೆ ಬಾಕ್ಸ್ ಅಲ್ಲಿ ಅಂತ ನೋಡೋ ಟೈಮು. ಸೊ ಈ ಬಾಕ್ಸ್ ಅಲ್ಲಿ ನಮ್ಗೆ 2-3 ತರ ಥಿಂಗ್ಸ್ ಫಿಲ್ ಮಾಡಿ ಕೊಟ್ಟಿದ್ದಾರೆ. ನಾನು ಫಸ್ಟ್ ನಿಮ್ಗೆ ತೋರಿಸ್ತಾ ಇರೋದು ಆಲ್ಕೋಹಾಲ್ ಸ್ವ್ಯಾಬು. ಆಮೇಲೆ ಫಿಟ್ ಮಾಡೋಕ್ಕೆ ಸ್ಕ್ರೂ ಕೊಟ್ಟಿದ್ದಾರೆ. ಹಾಗೆ ಕನೆಕ್ಟಿಂಗ್ ಕ್ಲ್ಯಾಂಪ್ಸ್ ಇದೆ. ಆಮೇಲೆ ಮೇನ್ ಥಿಂಗ್ ಏನಪ್ಪ ಅಂದ್ರೆ ಇದೆ ಮೋಲ್ಡ್. ಸೊ ಈ ಚಿನ್ ಮೌಂಟು ಒಂಥರ 7D 2D ತರ ಪ್ರಿಂಟ್ ಆಗಿರೋದು. ಸೊ ನೀವು ಇಲ್ಲಿ ನೋಡ್ಬೋದು 7D 2D ಅಂದ್ರೆ ಏನು ಅಂತ. ಅಂದ್ರೆ ಪ್ರಿಂಟ್ ಆಗಿರುತ್ತೆ, ಲೇಯರ್ ಬೈ ಲೇಯರ್ ಪ್ರಿಂಟ್ ಆಗಿರುತ್ತೆ. ತುಂಬಾ ಲೈಟ್ ವೆಯ್ಟ್ ಇದೆ. ನನ್ಗೆ ಎಷ್ಟು ಸ್ವಲ್ಪ ಭಯ ಆಗ್ತದೆ, ಏನಪ್ಪ ಕ್ಯಾಮ್ರಾ ವೆಯ್ಟ್ ಎಲ್ಲ ತಡಿಬೋದಾ ಹೆಂಗೆ ಏನು ಅಂತ. ಬಟ್ ನಾನು ನೋಡಿರೋದು ಮತ್ತೆ ರೇಟಿಂಗ್ಸ್ ಎಲ್ಲ ನೋಡಿ, ರಿವ್ಯೂ ಎಲ್ಲ ನೋಡಿ ತರಿಸಿರೋದು. ಹೋಪ್ಫುಲಿ ಇದೇನು ಆಗಲ್ಲ ಅಂತ ಅನ್ಕೊಂಡಿದ್ದೀನಿ. ನೋಡಿ ಈ ತರ ಫಿಟ್ ಮಾಡಿಕೊಂಡು ನಾವು ನೆಕ್ಸ್ಟ್ ಕನೆಕ್ಟ್ ಮಾಡಿಕೊಂಡು ಹಾಗೆ ಸ್ಕ್ರೂ ಹಾಕೊಳ್ಳೋದು. ಸೊ ಈ ತರ ಬೇಸಿಕ್ ಆಗಿರುತ್ತೆ. ಹಾಗೆ ಇಲ್ಲಿ ಮೌಂಟು ಹೆಂಗೆ ಅಂದ್ರೆ, ನಮ್ಮ ಹೆಲ್ಮೆಟ್ ಡಿಸೈನ್ ಹೇಗಿದೆ, ಕರ್ವ್ ಹೆಂಗಿದೆ ಹಂಗೆ ಮಾಡಿ ಅವರು ಬಿಲ್ಟ್ ಮಾಡಿರೋದು. ಸೊ ಇದು ನಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಹಾಗೆ ಇನ್ನೊಂದು ತರಿಸಿದೀನಿ. ಏನು ಅಂದ್ರೆ, ನಮ್ಗೆ ಇವಾಗ ನಾನು DJI ಆಕ್ಷನ್ ಕ್ಯಾಮ್ರಾ ಹಾಕೊಂತೀನಿ ಅಂತ, ಅದಕ್ಕೆ ಮೈಕು ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಮೈಕ್ ನ ಒಳಗಡೆ ಫಿಟ್ ಮಾಡ್ಕೊಳಕ್ಕೆ, ಇಲ್ಲ ಮೈಕ್ ನ ಒಳಗಡೆ ಸಿಗಿಸ್ಕೊಳಕ್ಕೆ ಒಂದು ಚಿಕ್ಕದು ಕ್ಲ್ಯಾಂಪ್ ತರ ಕೊಟ್ಟಿದ್ದಾರೆ. ಇದನ್ನು ಅಷ್ಟೇ, ಇದರಲ್ಲೂ ಗಮ್ ಇರುತ್ತೆ, ನಾವು ಜಸ್ಟ್ ಅಂಟಿಸೋದಷ್ಟೇ. ಸೊ ಇದನ್ನ ಅಂಟಿಸಿ ನಾನು ಹೇಗೆ ಕಾಣಿಸುತ್ತೆ ಅಂತಾನು ತೋರಿಸ್ತೀನಿ ಅಂಟಿಸೋ ಸಮಯ. ಸೊ ಅದಕ್ಕಿಂತ ಮುಂಚೆ ನೀವು ಪ್ರೀವಿಯಸ್ ಬ್ಲಾಗ್ಸ್ ಅಲ್ಲಿ ನೋಡ್ದಂಗೆ ನಾನು ಬೀಗದ್ದು ಹೆಲ್ಮೆಟ್ ತಗೊಂಡೆ ಸಿಟಿ ರೌಂಡ್ಸ್ ಮತ್ತೆ ಇಲ್ಲೇ ಶಾರ್ಟ್ ರೌಂಡ್ಸ್ ಎಲ್ಲ ಹೊಡಿಯಕ್ಕೆ. ನಾನು ಫಸ್ಟ್ ಈ ಹೆಲ್ಮೆಟ್ಗೆ ತರಿಸ್ತಾ ಇದೀನಿ. ಯಾಕೆ ಅಂದ್ರೆ ಫಸ್ಟ್ ಟ್ರಯಲ್ ಬೇಸಿಸ್ ಅಲ್ವಾ, ನನಗೂ ಗೊತ್ತಿಲ್ಲ ಇದು ಹೆಂಗ್ ವರ್ಕ್ ಆಗುತ್ತೆ ಅಂತ. ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದೀನಿ. ಸೊ ಅದಕ್ಕೋಸ್ಕರ ಇದನ್ನ ಫಸ್ಟ್ ನಾನು ಇಲ್ಲಿಗೆ ಹಾಕಿ ನಾನು ಸಿಟಿ ರೌಂಡ್ಸು ಇಲ್ಲ ನಾರ್ಮಲ್ ಸರೌಂಡಿಂಗ್ ಹೆಂಗೆ ಲೈಕ್ ಶಾರ್ಟ್ ರೈಡ್ಸ್ ಮುಗಿಸ್ಕೊಂಡು ಚೆಕ್ ಮಾಡೋಣ ಅಂತ. ಚೆನ್ನಾಗಿತ್ತು ಅಂದ್ರೆ ನಾನು LS2 ಹೆಲ್ಮೆಟ್ಸ್ಗೂ ತರಿಸ್ತೀನಿ. ಓಕೆ, ಸೊ ಇದು ಅಂಚಕ್ಕಿಂತ ಮುಂಚೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಡೋಣ. ಸೊ ಅದಕ್ಕೆ ನಾನೊಂದು ಸ್ಪ್ರೇ ತಂದಿದ್ದೀನಿ. ಹಾಗೆ ಮೈಕ್ರೋ ಫೈಬರ್ ಬಟ್ಟೆ ಯೂಸ್ ಮಾಡಿಕೊಂಡು ನಾನು ಅಂಟಿಸೋ ಜಾಗನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅದು ವೆರಿ ಇಂಪಾರ್ಟೆಂಟು. ಡಸ್ಟ್ ಎಲ್ಲ ಇತ್ತು ಅಂದ್ರೆ ಗಮ್ ಬಿಚ್ಕೊಳ್ಳೋದು ತುಂಬಾ ಈಸಿ. ಆಲ್ಕೋಹಾಲ್ ವೈಬ್ ಹಾಕಿ ಒರೆಸ್ತೀವಿ, ಬಟ್ ಅದಕ್ಕಿಂತ ಮುಂಚೆ ನನ್ಗನ್ಸಿಕೆ ನೋಡೋಣ, ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಷ್ಟೇ. ಈ ಚಿನ್ ಮೌಂಟ್ ನ ಅಂಟಿಸೋದು. ಈ ಚಿನ್ ಮೌಂಟದು ಏನ್ ಅಡ್ವಾಂಟೇಜ್ ಅಂದ್ರೆ, ನಾನು ಹೇಳ್ದಂಗೆ ಕಸ್ಟಮೈಸ್ ಆಗಿರುತ್ತೆ. ನೋಡಿ ಇಲ್ಲಿ ವೆಂಟ್ ಇದೆಲ್ಲ, ವೆಂಟ್ ನ ಆನ್ ಅಂಡ್ ಆಫ್ ಮಾಡ್ಕೊಳಕ್ಕೆ ನಮ್ಗೆ ಗ್ಯಾಪ್ ಸಿಗುತ್ತೆ ಕ್ಲೀನ್ ಆಗಿ. ಯಾಕೆ ಅಂದ್ರೆ ಇಲ್ಲಿ ನೋಡಿ ಗ್ಯಾಪ್ ಇದೆ. ಈ ಗ್ಯಾಪ್ ಅಲ್ಲಿ ನಮ್ಗೆ ಆರಾಮಾಗಿ ವೆಂಟ್ ನ ಆನ್ ಅಂಡ್ ಆಫ್ ಮಾಡ್ಕೊಬಹುದು. ಸೊ ಬೇರೆ ವೆಂಟ್ಸ್ ಎಲ್ಲ ನಾನು ನೋಡ್ತಾ ಇದ್ದೆ, ಸಮಥಿಂಗ್ ಲೈಕ್ ಇಲ್ಲಿ ಕೆಳಗಡೆ ಬರೋದು, ಇಲ್ಲ ಈ ವೆಂಟ್ ಆನ್ ಅಂಡ್ ಆಫ್ ಮಾಡೋದ್ ಮೇಲೆ ಕುತ್ಕೊಳ್ಳೋದು, ನಮ್ಗೆ ಏನು
ಅಷ್ಟು ಕಂಫರ್ಟಬಲ್ ಆಗಿ ಅಥವಾ ಅಷ್ಟು ಫೀಸಿಬಲ್ ಆಗಿ ಇರಲಿಲ್ಲ ಅನಿಸ್ತು. ಸೊ ಇದನ್ನ ಯಾಕೆ ಟ್ರೈ ಮಾಡಬಾರ್ದು ಅಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ. ಸೊ ಇದನ್ನ ಅಂಟಿಸೋ ಟೈಮ್ ಇವಾಗ ಕರೆಕ್ಟಾಗಿ ಮೆಷರ್ಮೆಂಟ್ ನೋಡ್ಕೊಂಡು ಅಂಟಿಸ್ಕೊಬೇಕು, ಇಲ್ಲಾಂದರೆ ಆಮೇಲೆ ಒಂದ್ಸತಿ ಅಂಟಿಸಿದ್ರೆ ತಿರ್ಗಾ ಕಿತ್ತಿ ಎಲ್ಲ ಇದಾಗೋದು ಬೇಡ. ಸೊ ನೋಡಿ ಹಿಂಗೆ ಬರುತ್ತೆ. ನಾನು ಜಸ್ಟ್ ಇಟ್ಟು ನೋಡ್ತಾ ಇದ್ದೀನಿ, ಇನ್ನೂ ಗಮ್ಮೆಲ್ಲ ಅಂಟಿಸಿಲ್ಲ. ಅದಕ್ಕಿಂತ ಮುಂಚೆ ಆಲ್ಕೋಲ್ ಸ್ವ್ಯಾಬ್ ಇದೆ, ಅದನ್ನ ಹಾಕ್ಬಿಟ್ಟು ಒರೆಸ್ಕೊಳ್ಳೋಣ. ಫಸ್ಟ್ ನೋಡ್ಕೋತಾ ಇದ್ದೀನಿ ನಾನು ಎಲ್ಲಿ ಫಿಟ್ಟಿಂಗ್ ಮಾಡಬೇಕು, ಏನು ಮಾಡಬೇಕು ಅಂತ. ಹಿಂಗೆ ಮಾಡಬೇಕಾ ಓ ಇಲ್ಲ, ಹಿಂಗೆ ಮಾಡಬೇಕು. ಸೊ ಎಷ್ಟು ಪರ್ಫೆಕ್ಟಾಗಿ ಮಾಡಿದ್ದಾರೆ ಅಂದರೆ ಆ ಕರ್ವ್ಸ್ ಇದೆ ಗೊತ್ತಾ, ಈ ಹೆಲ್ಮೆಟ್ ಕರ್ವಲ್ಲಿ. ಸೊ ಈ ಕರ್ವ್ ಇದೆ. ಸೊ ಇದನ್ನು ಅಷ್ಟೇ, ಇದನ್ನು ಹಂಗೆ ಕರ್ವ್ ಥರನೇ ಮಾಡಿದ್ದಾರೆ. ಸೊ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದನ್ನು ಕ್ವಿಕ್ಕಾಗಿ ಅಂಟಿಸ್ತೀನಿ ಇವಾಗ, ಜಾಸ್ತಿ ಟೈಮ್ ತೊಗೊಂಡಿರ. ಫಸ್ಟು ಆಲ್ಕೋಹಾಲ್ ಸ್ವ್ಯಾಬು ಕಿತ್ಬಿಟ್ಟು ಆ ಪ್ಲೇಸ್ನ ಒರೆಸ್ಬಿಡೋಣ. ಕ್ವಾರ್ಟರ್ಗಿಂತ ಜಾಸ್ತಿ ಸ್ಮೆಲ್ ಹೊಡಿತೈತೆ ಈಗ ಆಲ್ಕೋಹಾಲ್ ಸ್ವ್ಯಾಬ್. ಚೆಕ್ ಮಾಡ್ಕೊತಾ ಇದ್ದೀನಿ ಕರೆಕ್ಟಾಗಿ ಇದೆಯಾ ಅಂತ. ಆಮೇಲೆ ಅಂಟಿಸಿದ್ಮೇಲೆ ತೆಗಿಯೋಕ್ಕೆಲ್ಲ ಆಗಲ್ಲ ಅಂತ. ಸೊ ಜಸ್ಟು ಸೈಜೆಲ್ಲ ನೋಡ್ಕೊತಾ ಇದ್ದೀನಿ. ಓಕೆ, ಕರೆಕ್ಟಾಗಿದೆ. ಈ ಕಡೆನೂ ಕರೆಕ್ಟಾಗಿದೆ, ಈ ಕಡೆನೂ ಕರೆಕ್ಟಾಗಿದೆ. ಸೊ ಇವಾಗ ಅನ್ಸೋ ಟೈಮ್. ಸೊ ಅವ್ರು ಆಲ್ರೆಡಿ ಗಮ್ ಕೊಟ್ಟಿರ್ತಾರೆ, ನಾವು ಜಸ್ಟ್ ಅದನ್ನ ಪೀಲ್ ಆಫ್ ಮಾಡಿ ಗಮ್ ಅನ್ಸೋದು. ಏನಪ್ಪ ಇದು ಬರ್ತಾನೆ ಇಲ್ಲ. ಅದೇ ಓಕೆ, ದೇವ್ರ ಹೆಸರು ಹೇಳ್ತಾ ನಾನು ಅಂಟಿಸ್ತಾ ಇದ್ದೀನಿ. ಇದು ಏನು ಆಗದೆ ಇರಲಿ ನಮ್ಮ ಕ್ಯಾಮ್ರಾಗೆ ಅಂತ. ಭಯ ಏನು ಅಂದರೆ ಡ್ರೈವ್ ಮಾಡ್ಬೇಕಾದ್ರೆ ಕ್ಯಾಮ್ರಾ ಬಿದ್ದೋಗ್ಬಿಟ್ರೆ ಸಡನ್ ಆಗಿ ಅದೇ ಒಂದು ಭಯ. ಸೊ ಕರೆಕ್ಟಾಗಿ ನೋಡಿಕೊಂಡು ಅಂಟಿಸಿದ್ದೀನಿ. ಇವಾಗ ಜೋರಾಗಿ ಪ್ರೆಸ್ ಮಾಡೋಣ, ಸೊ ದಟ್ ಎಲ್ಲೂ ಕಿತ್ಕೊಂಡ್ಬರೋದು ಬೇಡ ಅಂತ. ಸೊ ಫುಲ್ಲು ಪ್ರೆಷರ್ ಹಾಕಿ ಅಂಟಿಸಿದ್ದೀನಿ. ಇದನ್ನ 24 hours ಬಿಡಬೇಕಂತೆ ಅಂಟ್ಕೊಳ್ಳೋಕ್ಕೆ. ಸೊ ನಾವು ಕ್ಯಾಮ್ರಾ ಹಾಕೋದು ಬೇಡ ಇವಾಗಲೇ, ಇಲ್ಲಾಂದರೆ ಹಾಕಿ ಟೆಸ್ಟ್ ಮಾಡ್ಬೋದಾಗಿತ್ತು. ಸೊ ಇವಾಗ ಚಿನ್ ಮೌಂಟ್ ಅಂಟಿಸಿದಾಯಿತು. ನೆಕ್ಸ್ಟ್ ಅಂಟಿಸ್ಬೇಕಾಗಿರೋದು ಮೈಕ್ದು, ಅದು ಒಳಗಡೆ ಅಂಟಿಸ್ಬೇಕು. ಸೊ ಇದರಲ್ಲಿ ಆಲ್ರೆಡಿ ಚಿನ್ ಗಾರ್ಡ್ ಆಲ್ರೆಡಿ ಇದೆ. ಸೊ ನಾನು ಇವಾಗ ಏನು ಮಾಡ್ತೀನಿ ಅಂದರೆ, ನಮಗೆ ಇಲ್ಲಿ ಒಳಗಡೆ ನಾನು ಆ ಮೈಕ್ದು ಹೋಲ್ಡರು ಅಥವಾ ಏನಂತ ಕರೀತಾರೆ ಅದನ್ನ ಇಲ್ಲಿ ಫಿಟ್ ಮಾಡ್ತೀನಿ. ಇವಾಗ ಮೈಕ್ ಹೋಲ್ಡರ್ ಫಿಟ್ ಮಾಡೋ ಟೈಮು. ಸೊ ಮೈಕ್ ಹೋಲ್ಡರ್ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ, ತುಂಬ ಚಿಕ್ಕದು. ಹಾಗೆ ಇದರಲ್ಲೂ ಅಷ್ಟೇ ಗಮ್ ಆಲ್ರೆಡಿ ಹಂಚಿದ್ದಾರೆ, 3Mದೇ ಹಂಚಿದ್ದಾರೆ. ಸೊ ಇದನ್ನು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಇವಾಗ ಹಂಚೋ ಟೈಮು. ಮತ್ತು ಏನು ಹೇಳ್ತಾರೆ, ಮ್ಯಾಜಿಕ್ ವಾಟರ್ ಹಾಕ್ತಾಯಿದ್ದೀನಿ. ಓಕೆ, ನಾನು ಹಂಚಿದ್ದೀನಿ. ಸ್ವಲ್ಪ ಪ್ರೆಷರ್ ಹಾಕಿ ಸ್ವಲ್ಪ ಹಂಚೋಣ. ಹಮ್ಕಿ ಕಿತ್ತೋಗ್ಬಾರ್ದಪ್ಪ ಎಲ್ಲೂ ಅಂತ. ಫೈನಲಿ ನಾನು ಚಿನ್ ಮೌಂಟು ತುಂಬ ದಿವಸದಿಂದ ತರಿಸ್ಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಫೈನಲಿ ತರಿಸಿ ಇವಾಗ ನಾನು ಸ್ಟಿಕ್ಕು ಮಾಡಾಗಿದೆ, ಅಂಚು ಆಗಿದೆ. 2 ಇಂಪಾರ್ಟೆಂಟ್ ಕೆಲಸ ಇದೇನಂದರೆ ಚಿನ್ ಮೌಂಟ್ ಹಾಕೋಕ್ಕೆ ಮತ್ತು ಮೈಕ್ದು ಅಡ್ಯಾಪ್ಟರ್ ಒಳಗಡೆ ಹಾಕೋಕ್ಕೆ. ಸೊ ಇವಾಗ ನಾನು ಟೆನ್ಷನ್ ಇಲ್ಲದೆ ಆರಾಮಾಗಿ ಟ್ರಾವೆಲ್ ಬ್ಲಾಗ್ ಮಾಡ್ಕೊಂಡು ಹೋಗ್ಬೋದು 2-wheelerಲ್ಲೂ. ಸೊ ಅದೊಂದು ಖುಷಿ. ಹೋಪ್ಫುಲಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನಿಮ್ಗೆ ಇನ್ನೂ ಹೆಚ್ಚು ಡೀಟೇಲ್ಸ್ ಬೇಕು, ನಾನು ಎಲ್ಲಿಂದ ತರಿಸ್ದೆ, ಹೇಗೆ ತರಿಸ್ದೆ, ಹಾಗೆ ಎಷ್ಟಾಯಿತು ಕಾಸ್ಟ್ ಅಂತಲೂ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಹಾಗೆ ನಂಗೆ ತುಂಬ ಇಷ್ಟ ಆಯಿತು. ಇದು ಇಷ್ಟ ಆದಮೇಲೆ ನೆಕ್ಸ್ಟು ನಾನು ಟ್ರಯಲ್ ಮಾಡೋಕ್ಕೆ ಇದೆ, ಲೈಕ್ ಕ್ಯಾಮ್ರಾ ಎಲ್ಲ ಫಿಟ್ ಮಾಡ್ಕೊಂಡು ಹೇಗಿದೆ ಎಕ್ಸ್ಪೀರಿಯನ್ಸ್ ಅಂತ. ಅದಾದಮೇಲೆ ನಾನು LSTಗೂ ತರಿಸ್ಬೇಕು. ಆವಾಗ್ಲೂ ನಾನು ಒಂದು ವೀಡಿಯೋ ಮಾಡ್ತೀನಿ, ಏನಕ್ಕೆ ಅಂದರೆ ಅದು ಹೆಂಗಿದೆ, ಹೇಗೆ ಕೂತ್ಕೋತಾ ಇದೆ, ಕರೆಕ್ಟಾಗಿದೆಯಾ ಅಂತ. ಸೊ ಅಂಟಿಸಿದ್ಮೇಲೆ ನಾನು ನೋಡ್ತಾ ಇದ್ದೀನಿ. ಇದು ನೋಡಿ, ಇದು ವೆಂಟಿಲೇಷನ್ದು ಆರಾಮಾಗಿ ಇದಾಗ್ತಾ ಇದೆ, ಏನು ಡಿಸ್ಟರ್ಬೆನ್ಸ್ ಇಲ್ಲ. ಸೊ ಅದೊಂದು ಖುಷಿ ವಿಚಾರ. ನಾನು ಅನ್ಕೊತಾ ಇದ್ದೆ ಏನಪ್ಪ ಮೌಂಟ್ ಹಾಕಿದ್ಮೇಲೆ ಕ್ಲೋಸ್ ಆಗುತ್ತಾ ಆಗಲ್ವಾ ಅಂತ. ಸೊ ಪರ್ಫೆಕ್ಟಾಗೆ ಕೂತ್ಕೊಂಡಿದೆ. ಅದೂ ಅಷ್ಟೇ, ಹಾಗೆ ಮೈಕ್ ಅಡ್ಯಾಪ್ಟರು ಅಷ್ಟೇ, ಮೈಕ್ ಹೋಲ್ಡರು ಅಷ್ಟೇ ಒಳಗಡೆ ಕರೆಕ್ಟಾಗಿ ಕೂತಿದೆ. ಇದರಲ್ಲಿ ನೋಡಿ ಮಾಡೆಲು ಪ್ರಿಂಟ್ ಆಗಿದೆ, ವೇಗಾಸ್ ಆ್ಯಪ್ ಅಂತ. ಮತ್ತು ಅವ್ರ ಬ್ರ್ಯಾಂಡಿಂಗು ಹಂಗೆ ಮಾಡಿದ್ದಾರೆ ಲೋಗೋಲೆ, ನಿಮಗೆ ಕಾಣಿಸ್ತಾ ಇಲ್ವೋ ನೋಡಿ. ಇದಾಗಿತ್ತು ಅನ್ಬಾಕ್ಸಿಂಗ್ ಆಫ್ ಚಿನ್ ಮೌಂಟು, ಮತ್ತು ಅಂಟಿಸೋದು ಹೇಗೆ ಮತ್ತು ಏನೇನು ಪ್ರೊಸೀಜರ್ ಫಾಲೋ ಮಾಡಿದ್ದೀನಿ ಅಂತ. ಹೋಪ್ಫುಲಿ ದೇವರ ಹೆಸರು ಹೇಳ್ತಾ ನಾನು ಅಂಟಿಸಿದ್ದೀನಿ, ಎಲ್ಲ ಒಳ್ಳೇದಾಗಲಿ ಅಂತ. ಸೊ ಎಲ್ಲ ರೈಡರ್ಸ್ಗೂ ಹ್ಯಾಪಿ ಟ್ರಾವೆಲಿಂಗ್ ಮತ್ತು ರೈಡ್ ಸೇಫ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕು, ಶೇರು ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ. ಸೊ ಇದು ನಮಗೆ ಮೋಟಿವೇಟು ಆಗುತ್ತೆ.